ಜೈಲಿನ ಗೋಡೆಗಳ ಒಳಗೆ, ಅದರಲ್ಲೂ ವಿಶೇಷವಾಗಿ ಮಹಿಳಾ ಜೈಲಿನಲ್ಲಿ ಒಬ್ಬ ಅಧಿಕಾರಿಯ ಒಂದು ದಿನ ಹೇಗಿರುತ್ತೆ ಗೊತ್ತಾ? ಅವರ ಪ್ರತಿಯೊಂದು ನಡೆಯನ್ನು, ಪ್ರತಿಯೊಂದು ನಿರ್ಧಾರವನ್ನು ಒಂದು ಕಠಿಣ ನಿಯಮಪುಸ್ತಕ ನಿಯಂತ್ರಿಸುತ್ತೆ. ಬನ್ನಿ, ಆ ನಿಯಮಪುಸ್ತಕದ ಪುಟಗಳನ್ನು ತಿರುವಿ ಅವರ ಒಂದು ದಿನದ ಸವಾಲಿನ ಪಯಣ ಹೇಗಿರುತ್ತೆ ಅಂತ ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ಒಂದು ಮೂಲಭೂತ ಪ್ರಶ್ನೆ. ಮಹಿಳಾ ಜೈಲುಗಳಿಗೆ ಅಂತ ಯಾಕೆ ಒಂದು ಪ್ರತ್ಯೇಕ ನಿಯಮಪುಸ್ತಕ ಬೇಕು? ಪುರುಷಳ ಜೈಲಿಗಿರೋ ನಿಯಮಗಳೇ ಸಾಕಾಗಲ್ವಾ? ಈ ಪ್ರಶ್ನೆಯ ಉತ್ತರದಲ್ಲೇ ಇಡೀ ವ್ಯವಸ್ಥೆಯ ಹಿಂದಿರೋ ಉದ್ದೇಶ ಅಡಗಿದೆ. ಉತ್ತರ ತುಂಬಾನೇ ಸರಳ, ಆದರೆ ಬಹಳ ಮುಖ್ಯ. ಆ ನಿಯಮ ಪುಸ್ತಕದಲ್ಲೇ ಹೇಳಿರೋ ಹಾಗೆ ಗುರಿ ಒಂದೇ: ಸಂಪೂರ್ಣ ಖಾಸಗಿತನ ಮತ್ತು ಭದ್ರತೆಯನ್ನ ಖಚಿತಪಡಿಸಿಕೊಳ್ಳುವುದು. ಕೇಳಿದ್ರಲ್ವಾ? ಪ್ರೈವಸಿ ಮತ್ತು ಸೆಕ್ಯೂರಿಟಿ, ಈ ಎರಡೂ ಪದಗಳೇ ಇಡೀ ನಿಯಮಾವಳಿಯ ಅಡಿಪಾಯ. ಹಾಗಾದ್ರೆ ಈ ಭದ್ರತೆ ಮತ್ತು ಖಾಸಗಿತನವನ್ನ ಹೇಗೆ ಸಾಧಿಸ್ತಾರೆ? ಅದರ ಕಾನ್ಸೆಪ್ಟ್ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಅದನ್ನ ಜೈಲಿನೊಳಗೊಂದು ಜೈಲು ಅಂತ ಕರೀತಾರೆ. ಅಂದ್ರೆ ಮಹಿಳಾ ಕೈದಿಗಳಿರೋ ವಿಭಾಗ ಇಡೀ ಜೈಲಿನಿಂದ ಸಂಪೂರ್ಣವಾಗಿ ಬೇರೆ ಆಗಿರುತ್ತೆ. ಅದರ ಕಂಪ್ಲೀಟ್ ಕಂಟ್ರೋಲ್ ಕೇವಲ ಮಹಿಳಾ ಸಿಬ್ಬಂದಿ ಕೈಯಲ್ಲೇ ಇರುತ್ತೆ. ಸರಿ, ಈ ಜೈಲಿನೊಳಗಿನ ಜೈಲನ್ನ ನಡೆಸೋರು ಯಾರು? ಇಲ್ಲೊಂದು ಕ್ಲಿಯರ್ ಆದ ಕಮಾಂಡ್ ಸ್ಟ್ರಕ್ಚರ್ ಇದೆ. ಎಲ್ಲದಕ್ಕೂ ಹೆಡ್ ಜೈಲರ್, ಅವರಿಗೆ ಸಪೋರ್ಟ್ ಮಾಡಕ್ಕೆ ಅಸಿಸ್ಟೆಂಟ್ ಜೈಲರ್, ಆಮೇಲೆ ಸೂಪರ್ವೈಸ್ ಮಾಡಕ್ಕೆ ಹೆಡ್ ವಾರ್ಡರ್ ಮತ್ತು ಡೈಲಿ ಡ್ಯೂಟೀಸ್ ನೋಡ್ಕೊಳ್ಳಕ್ಕೆ ವಾರ್ಡರ್ಗಳು. ಪ್ರತಿಯೊಬ್ಬರಿಗೂ ಅವರವರ ಜವಾಬ್ದಾರಿ ಫಿಕ್ಸ್ ಆಗಿರುತ್ತೆ. ಇದರಿಂದ ಸಿಸ್ಟಮ್ ಸ್ಮೂತ್ ಆಗಿ ನಡೆಯುತ್ತೆ. ಓಕೆ, ಹಾಗಾದ್ರೆ ಒಬ್ಬ ಮಹಿಳಾ ಅಧಿಕಾರಿಯ ದಿನ ಶುರುವಾಗೋದು ಹೇಗೆ? ಜೈಲು ಕಣ್ಣು ಬಿಡ್ತಿದ್ದಾಗೆ ಅವರ ಜವಾಬ್ದಾರಿಗಳ ಲಿಸ್ಟ್ ಕೂಡ ಶುರುವಾಗುತ್ತೆ. ಇಲ್ಲಿ ಬರೀ ಆರ್ಡರ್ ಅಷ್ಟೇ ಅಲ್ಲ, ಕೇರ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಬೆಳಗ್ಗಿನ ಮೊದಲ ಕೆಲಸವೇ ತುಂಬಾ ಕ್ರಿಟಿಕಲ್. ವಾರ್ಡ್ ಬಾಗ್ಲು ತೆಗೀತಿದ್ದ ಹಾಗೆ ಫಸ್ಟ್ ಮಾಡೋ ಕೆಲಸ ಕೈದಿಗರ ಹೆಡ್ ಕೌಂಟ್, ಪ್ರತಿಯೊಬ್ರು ಇದಾರಾ ಇಲ್ವಾ ಅಂತ. ಆಮೇಲೆ ಕ್ಲೀನಿಂಗ್ ಸೂಪರ್ವಿಷನ್, ವಾರ್ಡ್ ಆಗಿರ್ಲಿ, ಬಾತ್ರೂಮ್ ಆಗಿರ್ಲಿ, ಎಲ್ಲವೂ ಪಕ್ಕಾ ಕ್ಲೀನಾಗಿರ್ಬೇಕು. ಕೊನೆಯದಾಗಿ ಕೈದಿಗಳ ವೆಲ್ಫೇರ್ ಚೆಕ್, ಅವರ ಸ್ವಚ್ಛತೆ, ಬಟ್ಟೆ, ಬೆಡ್ಡಿಂಗು ಎಲ್ಲ ಸರಿಯಾಗಿದೆಯಾ ಅಂತ ನೋಡೋದು. ಈ 3 ಸ್ಟೆಪ್ಸು ಆ ದಿನದ ಶಿಸ್ತಿಗೆ ಫೌಂಡೇಶನ್ ಇದ್ದಾಗೆ. ಜೈಲಲ್ಲಿ ಅತಿ ಬೆಲೆ ಬಾಳೋ ವಸ್ತು ಯಾವುದು ಅಂದ್ರೆ ಅದು ಬೀಗದ ಕೈಗಳು. ಸೊ ಅದರ ಕಂಟ್ರೋಲ್ಗೆ ಒಂದು ಸ್ಟ್ರಿಕ್ಟ್ ಪ್ರೋಟೋಕಾಲ್ ಇದೆ. ಹಗಲೊತ್ತಿನಲ್ಲಿ ಕೀಲಿಗಳು ಮಹಿಳಾ ವಾರ್ಡರ್ ಹತ್ರ ಇರುತ್ತೆ, ಆದರೆ ಸಂಜೆ ಲಾಕಪ್ ಆದ ತಕ್ಷಣ ಆ ಕೀಗಳನ್ನ ನೇರವಾಗಿ ಜೈಲರ್ಗೆ ಒಪ್ಪಿಸ್ಬೇಕು. ಮತ್ತೆ ಬೆಳಿಗ್ಗೆ ಅನ್ಲಾಕ್ ಮಾಡೋಕ್ ಮುಂಚೆ ಜೈಲರ್ ಅದನ್ನ ವಾರ್ಡರ್ಗೆ ವಾಪಸ್ ಕೊಡ್ತಾರೆ. ಯಾಕಿಷ್ಟು ಸ್ಟ್ರಿಕ್ಟ್ ಅಂದ್ರೆ ಒಂದು ಸಣ್ಣ ಮಿಸ್ಟೇಕ್ ಕೂಡ ಇಡೀ ಜೈಲಿನ ಸೆಕ್ಯೂರಿಟಿನೇ ಅಲ್ಲಾಡ್ಸ್ಬಿಡ್ಬೋದು ಅಲ್ವಾ? ಬೆಳಗ್ಗಿನ ರೂಟೀನ್ ಮುಗಿತು. ಈಗ ದಿನದ 2ನೇ ಭಾಗ. ಇಲ್ಲಿ ಫೋಕಸ್ ಶಿಫ್ಟ್ ಆಗುತ್ತೆ ಸೂಪರ್ವಿಷನ್ ಮತ್ತೆ ಸೆಕ್ಯೂರಿಟಿ ಕಡೆಗೆ. ಇಲ್ಲಿ ಅಧಿಕಾರಿಗೆ ಒಂದು ಡ್ಯುವಲ್ ರೋಲ್ ಇರುತ್ತೆ. ಕೈದಿಗಳಿಗೆ ಕೆಲಸ ಹಂಚೋದು ಒಂದು ಜವಾಬ್ದಾರಿಯಾದ್ರೆ, ಅವರು ಆ ಕೆಲಸವನ್ನ ಸರಿಯಾಗಿ ನಿಗದಿತ ರೀತಿಯಲ್ಲಿ ಮಾಡ್ತಿದ್ದಾರಾ ಅಂತ ಖಚಿತಪಡಿಸ್ಕೊಳ್ಳೋದು ಇನ್ನೊಂದು. ಆಹಾರ ವಿತರಣೆಯನ್ನ ಮೇಲ್ವಿಚಾರಣೆ ಮಾಡೋದು ಇನ್ನೊಂದು ಸೆನ್ಸಿಟಿವ್ ಡ್ಯೂಟಿ. ಪ್ರತಿಯೊಬ್ಬರಿಗೂ ನಿಗದಿತ ಪ್ರಮಾಣದ ಆಹಾರ ನ್ಯಾಯಯುತವಾಗಿ ಸಿಗ್ತಿದ್ಯಾ ಅಂತ ನೋಡ್ಕೊಳ್ಬೇಕು. ಯಾಕಂದ್ರೆ ಹೊಟ್ಟೆ ಸರಿದ್ರೆ ತಾನೇ ಜೈಲಿನೊಳಗೆ ಶಾಂತಿ ಇರೋಕ್ ಸಾಧ್ಯ. ಜೈಲಿನೊಳಗೆ ನಿಶ್ಚಿತ ವಸ್ತುಗಳು ಬರೋದನ್ನ ತಡೆಯೋದು ಒಂದು ನಾನ್ ಸ್ಟಾಪ್ ಚಾಲೆಂಜ್. ಇದಕ್ಕಾಗಿಯೇ ಜೈಲಿಗೆ ಹೊಸದಾಗಿ ಬರೋ ಮಹಿಳಾ ಕೈದಿಗಳನ್ನ ತಪಾಸಣೆ ಮಾಡಲೇಬೇಕು. ಅಷ್ಟೇ ಅಲ್ಲ, ಯಾವೇ ಸಮಯದಲ್ಲಿ ಯಾರನ್ನ ಬೇಕಾದ್ರೂ ಸರ್ಚ್ ಮಾಡೋ ಅಧಿಕಾರ ಮಹಿಳಾ ಸಿಬ್ಬಂದಿಗೆ ಇರುತ್ತೆ. ಆದ್ರೆ ಇಲ್ಲೊಂದು ತುಂಬಾ ಕಟ್ಟುನಿಟ್ಟಿನ ನಿಯಮ ಇದೆ. ಈ ತಪಾಸಣೆಯನ್ನ ಯಾವುದೇ ಪುರುಷ ಸಿಬ್ಬಂದಿ ಇಲ್ಲದಾಗ್ಲೇ ಮಾಡಬೇಕು. ಪ್ರೈವಸಿ ಅಂದ್ರೆ ಇದೇ. ಅಧಿಕಾರಿಯ ಕೆಲಸ ಬರೀ ಸೆಕ್ಯೂರಿಟಿಗೆ ಸೀಮಿತವಾಗಿಲ್ಲ. ಕೈದಿಗಳ ಆರೋಗ್ಯ ಮತ್ತು ಕಲ್ಯಾಣದ ಜವಾಬ್ದಾರಿನೂ ಅವ್ರದೇ. ಫಾರ್ ಎಕ್ಸಾಂಪಲ್, ಯಾರಿಗಾದ್ರೂ ಪ್ರೆಗ್ನೆನ್ಸಿ ಸಸ್ಪೆಕ್ಟ್ ಆದ್ರೆ ತಕ್ಷಣ ಮೆಡಿಕಲ್ ಆಫೀಸರ್ಗೆ ರಿಪೋರ್ಟ್ ಮಾಡಬೇಕು. ಹೆಲ್ತ್ಗಾಗಿ ಪ್ರತಿಯೊಬ್ಬರ ಮೆನ್ಸ್ಟ್ರಲ್ ಸೈಕಲ್ ಲಾಗ್ ಬುಕ್ ಮೇಂಟೈನ್ ಮಾಡಬೇಕು. ಅಷ್ಟೇ ಅಲ್ಲ, ಅಡುಗೆ ಸರಿಯಿಲ್ಲ ಅಂದ್ರೆ ಅಥವಾ ಊಟ ಸಾಕಾಗ್ತಿಲ್ಲ ಅಂದ್ರೂ ಅದನ್ನೂ ರಿಪೋರ್ಟ್ ಮಾಡಬೇಕು. ನೋಡಿ ಎಷ್ಟೊಂದು ಡೀಟೇಲ್ಸ್. ಸರಿ, ಈಗ ಈ ಕೆಲಸದ ಅತೀ ಕಠಿಣ, ಅತೀ ಮುಖ್ಯವಾದ ನಿಯಮಗಳ ಕಡೆ ಬರೋಣ. ಅದೇನೆಂದ್ರೆ ಮಹಿಳಾ ವಿಭಾಗವನ್ನ ಹೊರಗಿನ ಜಗತ್ತಿನಿಂದ, ಅದರಲ್ಲೂ ಮುಖ್ಯವಾಗಿ ಪುರುಷರಿಂದ ಕಂಪ್ಲೀಟ್ ಆಗಿ ಐಸೋಲೇಟ್ ಮಾಡಿಡೋದು. ರೂಲ್ ನಂಬರ್ 1 ತುಂಬಾ ಕ್ಲಿಯರ್ ಆಗಿದೆ. ಯಾವುದೇ ಪುರುಷ ಕೈದಿ ಮಹಿಳಾ ಬ್ಯಾರೆಕ್ ಒಳಗೆ ಎಂಟರ್ ಆಗೋ ಹಾಗಿಲ್ಲ. ಒಂದು ವೇಳೆ ಅನಿವಾರ್ಯ ಕಾರಣಕ್ಕೆ ಬರಲೇಬೇಕಾದ್ರೆ ಅಧಿಕೃತ ಜೈಲು ಅಧಿಕಾರಿಯೊಬ್ರು ಜೊತೆಯಲ್ಲೇ ಇರಬೇಕು. ಈ ರೂಲ್ ಬರೀ ಕೈದಿಗಳಿಗೆ ಮಾತ್ರ ಅಪ್ಲೈ ಆಗಲ್ಲ. ಸರಿಯಾದ ಪರ್ಮಿಷನ್ ಇಲ್ದೇ ಯಾವುದೇ ಪುರುಷ ಸ್ಟಾಫ್ ಕೂಡ ಮಹಿಳಾ ವಿಭಾಗದೊಳಗೆ ಕಾಲಿಡೋ ಹಾಗಿಲ್ಲ. ಆ ಬೌಂಡ್ರಿ ಅಷ್ಟು ಸ್ಟ್ರಿಕ್ಟ್. ಮತ್ತು ಈ ಪ್ರತ್ಯೇಕತೆಯ ಕೊನೆಯ ಫೈನಲ್ ರೂಲ್ ಸ್ವತಃ ಮಹಿಳಾ ಸಿಬ್ಬಂದಿಗೆ ಅನ್ವಯಿಸುತ್ತೆ.
ಅವರು ಯಾವುದೇ ಕಾರಣಕ್ಕೂ ಯಾವುದೇ ಪುರುಷ ಕೈದಿಯೊಂದಿಗೆ ಮಾತಾಡುವಾಗೇ ಇಲ್ಲ. ಇದೊಂದು ರೀತಿ ವೃತ್ತಿಪರತೆಯ ಲಕ್ಷ್ಮಣ ರೇಖೆ. ಡೈಲಿ ಡ್ಯೂಟೀಸ್ ಆಯಿತು. ಈಗ ಈ ವೃತ್ತಿಗೆ ಬೇಕಾದ ತಯಾರಿ ಮತ್ತು ಅವ್ರಿಗೆ ಸಿಗುವ ಪ್ರೊಟೆಕ್ಷನ್ ಬಗ್ಗೆ ನೋಡೋಣ. ಒಬ್ಬ ಅಧಿಕಾರಿಯನ್ನ ಹೇಗೆ ತಯಾರು ಮಾಡಲಾಗುತ್ತೆ? ಇವರ ಪ್ರೊಫೆಷನಲ್ ಜರ್ನಿ ಶುರುವಾಗೋದೇ ನೇಮಕಾತಿಯಿಂದ. ಅಲ್ಲಿ ಫಿಸಿಕಲ್ ಮತ್ತು ಸೈಕಲಾಜಿಕಲ್ ಟೆಸ್ಟ್ ಇರುತ್ತೆ. ಸೆಲೆಕ್ಟ್ ಆದ್ಮೇಲೆ ಬರೀ ಆರಂಭಿಕ ಟ್ರೈನಿಂಗ್ ಅಷ್ಟೇ ಅಲ್ಲ, ವೃತ್ತಿಯುದ್ದಕ್ಕೂ ರಿಫ್ರೆಷರ್ ಕೋರ್ಸ್ಗಳು, ಹ್ಯೂಮನ್ ರೈಟ್ಸ್ ಬಗ್ಗೆ ಟ್ರೈನಿಂಗ್ ಅಂತ ಕಂಟಿನ್ಯೂಯಸ್ ಲರ್ನಿಂಗ್ ಇದ್ದೇ ಇರುತ್ತೆ. ಅಷ್ಟೇ ಯಾಕೆ, ಪ್ರಮೋಷನ್ ಬೇಕು ಅಂದ್ರೂ ಅದಕ್ಕೂ ಕಠಿಣ ಪರೀಕ್ಷೆಗಳನ್ನ ಪಾಸ್ ಮಾಡಬೇಕು. ಅವರ ಟ್ರೈನಿಂಗಲ್ಲಿ ಯಾವುದಕ್ಕೆ ಹೆಚ್ಚು ಫೋಕಸ್ ಮಾಡ್ತಾರೆ? ಇದನ್ನ ಗಮನಿಸಿ. ಹ್ಯೂಮನ್ ರೈಟ್ಸ್ ಅಂದ್ರೆ ಮಾನವ ಹಕ್ಕುಗಳು, ಮತ್ತೆ ಕರೆಕ್ಷನಲ್ ವರ್ಕ್ ಅಂದ್ರೆ ಸುಧಾರಣಾ ಕಾರ್ಯ. ಇವೆರದಕ್ಕೂ ಅತಿ ಹೆಚ್ಚು ಪ್ರಾಮುಖ್ಯತೆ ಇದೆ. ಅಂದ್ರೆ ಈ ರೋಲ್ ಬರೀ ಸೆಕ್ಯೂರಿಟಿ ಗಾರ್ಡ್ ಥರ ಅಲ್ಲ, ಬದಲಾಗಿ ಕೈದಿಗಳ ಸುಧಾರಣೆ ಮತ್ತು ಕಲ್ಯಾಣಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡುತ್ತೆ. ಇನ್ನು ಸುರಕ್ಷತೆ ಬಗ್ಗೆ ಮಾತಾಡೋದಾದ್ರೆ, ಈ ರೂಲ್ ಬುಕ್ ಒಂದು ಝೀರೋ ಟಾಲರೆನ್ಸ್ ಪಾಲಿಸಿಯನ್ನ ಸ್ಪಷ್ಟವಾಗಿ ಹೇಳುತ್ತೆ. ಜೈಲಿನ ಕ್ಯಾಂಪಸ್ ಒಳಗೆ ಯಾವುದೇ ಮಹಿಳಾ ಕೈದಿಯಾಗಲಿ ಅಥವಾ ಅಧಿಕಾರಿಯಾಗಲಿ ಲೈಂಗಿಕ ಕಿರುಕುಳ ಅಥವಾ ದೌರ್ಜನ್ಯಕ್ಕೆ ಒಳಗಾಗಬಾರದು ಅಂತ. ಇದು ಇಡೀ ಸಿಸ್ಟಮ್ ನೀಡೋ ಒಂದು ದೊಡ್ಡ ಭರವಸೆ ಮತ್ತು ರಕ್ಷಣೆ. ಇಲ್ಲಿಯವರೆಗೂ ನಾವು ಬೇರೆ ಬೇರೆ ರೂಲ್ಸ್ ನೋಡಿದ್ವಿ. ಈಗ ಇವೆಲ್ಲ ಒಟ್ಟಿಗೆ ಸೇರಿ ಹೇಗೆ ಒಂದು ಸೇಫ್ಟಿ ಸಿಸ್ಟಮ್ ಅನ್ನ, ಒಂದು ಅಭೇದ್ಯ ಕೋಟೆಯನ್ನ ಕಟ್ಟುತ್ತೆ ಅಂತ ನೋಡೋಣ. ಬೆಳಗ್ಗಿನ ಹೆಡ್ಕೌಂಟಿಂದ ಹಿಡಿದು ರಾತ್ರಿ ಕೀ ಹ್ಯಾಂಡ್ ಓವರ್ ಮಾಡೋವರೆಗೂ ನಾವು ನೋಡಿದ ಪ್ರತಿಯೊಂದು ನಿಯಮವೂ ಇನ್ನೊಂದಕ್ಕೆ ಕನೆಕ್ಟ್ ಆಗಿದೆ. ಇವೆಲ್ಲದರ ಅಲ್ಟಿಮೇಟ್ ಗೋಲ್ ಒಂದೇ: ಸುರಕ್ಷತೆ, ಖಾಸಗಿತನ ಮತ್ತು ಅಚಲವಾದ ಸುವ್ಯವಸ್ಥೆ. ಹಾಗಾದ್ರೆ ಕೊನೆಯದಾಗಿ ಒಂದು ಯೋಚನೆ. ಈ ನಿಯಮ ಪುಸ್ತಕ ಸುರಕ್ಷತೆಗೆ ಒಂದು ಬ್ಲೂಪ್ರಿಂಟ್ ಕೊಡುತ್ತೆ, ನಿಜ. ಆದ್ರೆ ಬರೀ ನಿಯಮಗಳನ್ನ ಪಾಲಿಸಿದ್ರೆ ಸಾಕಾಡುತ್ತಾ? ಈ ನಿಯಮಗಳನ್ನ ಮೀರಿ ಕೈದಿಗಳಲ್ಲಿ ನಿಜವಾದ ಸುಧಾರಣೆ ಮತ್ತು ಪರಿವರ್ತನೆಯನ್ನ ತರುವಂತಹ ಒಂದು ಕಲ್ಚರ್ ಕಟ್ಟೋಕೆ ಇನ್ನೇನ್ ಬೇಕು? ಇದೊಂದು ಯೋಚಿಸಬೇಕಾದ ವಿಷಯ ಅಲ್ವಾ?